ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಶೇಷವಾದಂತಹ ಕ್ಲಾಸ್ ಒಳಗೆ ನಾವು ಸಿ ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಗಣಿತದ ಕೆಲವೊಂದಿಷ್ಟು ವಿಶೇಷ ಅಂಶಗಳನ್ನು ತಿಳಿದುಕೊಳ್ಳೋಣ. ವಿಶೇಷ ಅಂಶಗಳಂದ್ರೆ ಏನು ರೀ ಸರ್ ಅಂದರೆ, ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಟಿ ಇ ಟಿಯನ್ನು ಬರೆದಿರ್ತೀವಿ. ಮುಖ್ಯವಾಗಿ ಟಿ ಇ ಟಿ ಒಳಗೆ ಕೇಳಿದಂತಹ ಪ್ರಶ್ನೆಗಳು ಕನ್ನಡ ಮಾಧ್ಯಮದಲ್ಲಿ ಇರ್ತವೆ. ಈ ಸಿ ಟಿ ಇ ಟಿ ಪರೀಕ್ಷೆಯನ್ನು ಎದುರಿಸಬೇಕಾದಂಥ ನಾವು ಇಂಗ್ಲೀಷ್ ಅಥವಾ ಹಿಂದಿ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಫೇಸ್ ಮಾಡಕ್ಕೆ ಹೊಂಟೀವು ಅಂದರೆ ಇಂಗ್ಲೀಷ್ ಒಳಗೆ ಕೆಲವೊಂದಿಷ್ಟು ಟರ್ಮ್ಸ್ಗಳು ನಮಗೆ ಗೊತ್ತಾಗಬೇಕಾಗುತ್ತೆ. ಅದರೊಳಗೂ ವಿಶೇಷವಾಗಿ ಕೋರ್ ಸಬ್ಜೆಕ್ಟ್ ಅಂದ್ರೆ ಈ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಹಾಗೂ ಸೋಷಿಯಲ್ ಸೈನ್ಸ್ ಒಳಗೆ ಕೀವರ್ಡ್ಸ್ಗಳು ಭಾಳ ಇಂಪಾರ್ಟೆಂಟ್. ಇವತ್ತಿನ ಈ ವಿಶೇಷವಾದಂಥ ಕ್ಲಾಸ್ ಒಳಗೆ ನಾನು ಗಣಿತದ ಕೀವರ್ಡ್ಸ್ಗಳನ್ನ ತೊಗೊಂಡ್ಬಂದಿದ್ದೀನಿ. ಬೇಸಿಕ್ ಮ್ಯಾಥ್ಸ್ ಟರ್ಮ್ಸ್ ಹಾಗೂ ಜೊಮೆಟ್ರಿಕಲ್ ಮ್ಯಾಥ್ಸ್ ಟರ್ಮ್ಸ್ ಆ್ಯಂಡ್ ಅಡ್ವಾನ್ಸ್ಡ್ ಮ್ಯಾಥ್ಸ್ ಟರ್ಮ್ಸ್ ಅಂಥೇಳಿ ಕೆಲವೊಂದಿಷ್ಟು ವಿಭಾಗಗಳನ್ನ ಮಾಡಿ ಕೀವರ್ಡ್ಸ್ಗಳನ್ನ ಕನ್ನಡದಾಗ ಏನಂತಾರೋ ಅಥವಾ ಕನ್ನಡದಾಗ ನಿಮಗೆ ಗೊತ್ತಿದ್ರೆ ಅದಕ್ಕೆ ಇಂಗ್ಲೀಷ್ದಾಗ ಏನಂತಾರೋ. ಯಾಕಂದರೆ ಈ ಸಿ ಟಿ ಇ ಟಿ ಪರೀಕ್ಷೆಗಳನ್ನ ಎದುರಿಸಬೇಕು ಅಂದ್ರೆ ನೀವು ಇಂಗ್ಲೀಷ್ದಾಗ ಆ ವರ್ಡ್ಸದ ಮೀನಿಂಗ್ ಗೊತ್ತಿರ್ಬೇಕಾಗ್ತದೆ, ಆ ಪದಗಳ ಅರ್ಥ ಗೊತ್ತಿರ್ಬೇಕಾಗ್ತದೆ. ಹಾಗಾಗಿ ಅದೊಂದು ದೃಷ್ಟಿಕೋನ ಇಟ್ಕೊಂಡ ಭಾಳ ಜನ ಸಿ ಟಿ ಇ ಟಿ ಅವರ ಸರ್ ಈ ಟೈಪ್ ಆಫ್ ಕ್ಲಾಸ್ ಮಾಡಿರಿ ಅನ್ನತ್ಲಿ ಈ ಕ್ಲಾಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ, ಬೇಸಿಕ್ ಮ್ಯಾಥಮೆಟಿಕ್ಸ್ ಟರ್ಮ್ಸ್ಗಳು ಹೋಗೋಣ. ಇದಾದ ಕೂಡ ಇನ್ನೊಂದು ವಿಡಿಯೋ ಬಿಡ್ತೀನಿ, ಅದರೊಳಗೆ ಅಡ್ವಾನ್ಸ್ಡ್ ಜಾಮೆಟ್ರಿಕಲ್ ಮ್ಯಾಥಮೆಟಿಕ್ಸ್ ಟರ್ಮ್ಸ್ಗಳು ಇರ್ತಾವೆ, ಆ ವಿಡಿಯೋ ಕೂಡ ವೀಕ್ಷಣೆ ಮಾಡಿರಿ. ಓಕೆ, ಹಾಗಾದರೆ ಈಗ ಹೋಗೋಣ. ಬೇಸಿಕ್ ಮ್ಯಾಥ್ಸ್ ಟರ್ಮ್. ಗಣಿತವನ್ನು ನಾವು ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಕರಿತೀವಿ, ಇದೆಲ್ಲರಿಗೂ ಗೊತ್ತಿರ್ತದೆ. ಸಂಖ್ಯೆಗಳನ್ನು ನಂಬರ್ ಅಂತ ಹೇಳಿ ಕರಿತೀವಿ. ಅಂಕಿ ಅಂದರೆ ಡಿಜಿಟ್. ಓಕೆ, 0 ಇಟ್ ಮೀನ್ಸ್ ಶೂನ್ಯ, 1 ಸಮ ಸಂಖ್ಯೆ ಇವನ್ ನಂಬರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಆ್ಯಕ್ಚುಲಿ ಇವನ್ ನಂಬರ್ಸ್ ಅಂದರೆ ಸಮ ಸಂಖ್ಯೆ, ಆಡ್ ನಂಬರ್ಸ್ ಅಂದರೆ ಬೆಸ ಸಂಖ್ಯೆ. ಓಕೆ, ಇದರೊಳಗೆ ನಾವು ನಂಬರ್ ಸಿಸ್ಟಮನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು, ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು, ಇಂಟೀಜರ್ಸ್ ಅಂದ್ರೆ ಪೂರ್ಣಾಂಕಗಳು, ಆಮೇಲೆ ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮ, ಡಿಸೆಂಡಿಂಗ್ ಆರ್ಡರ್ ಅಂದರೆ ಇಳಿಕೆ ಕ್ರಮ. ಓಕೆ, ಈ ರೀತಿಯಾಗಿ ನಾವು ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ದೆನ್ ಅರ್ಥಮೆಟಿಕ್ ಟರ್ಮ್ಸ್ಗಳನ್ನ ನೋಡೋದಾದರೆ ಎಡಿಷನ್ ಅಂದರೆ ಸಂಕಲನ ಪ್ರಕ್ರಿಯೆ ಅಥವಾ ಕೂಡಿಸುವುದು, ಸೇರ್ಪಡೆ ಅಂತ ಕೊಟ್ಟಾರವರು ಕೂಡಿಸುವುದು. ಸಬ್ಟ್ರಾಕ್ಷನ್ ಇಟ್ ಮೀನ್ಸ್ ವ್ಯವಕಲನ ಅಥವಾ ಕಳೆಯುವಂಥ ಪ್ರಕ್ರಿಯೆ, ವ್ಯವಕಲನ ಪ್ರಕ್ರಿಯೆ. ಮಲ್ಟಿಪ್ಲಿಕೇಶನ್ ಗುಣಾಕಾರ, ಡಿವಿಷನ್ ಭಾಗಾಕಾರ ಪ್ರಕ್ರಿಯೆ. ಸಮ್ SUM ಸಮ್ ಅಂದ್ರೆ ಮೊತ್ತ, ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ, ಪ್ರಾಡಕ್ಟ್ ಅಂದ್ರೆ ಗುಣಲಬ್ಧ, ಕೋಶಂಟ್ ಅಂದ್ರೆ ಭಾಗಲಬ್ಧ. ರಿಮೈಂಡರ್ ಇಟ್ ಮೀನ್ಸ್ ಶೇಷ, ರಿಮೈಂಡರ್ ಅಂದ್ರೆ ಶೇಷ. ರಿಮೈಂಡರ್ ಥಿಯರಿಯನ್ನು ಕೂಡ ನಾವು ನೋಡಿರ್ತೀವಿ. ಅಲ್ಜಿಬ್ರಾ ಆ್ಯಂಡ್ ಜಾಮೆಟ್ರಿಕಲ್ ಟರ್ಮ್ಸ್ಗಳನ್ನ ನೋಡೋದಾದ್ರೆ ವೇರಿಯೇಬಲ್ ಅಂದರೆ ಚರಾಕ್ಷರ, ಕಾನ್ಸ್ಟಂಟ್ ಅಂದ್ರೆ ಸ್ಥಿರಾಂಕ ಸಂಖ್ಯೆ, ಇಕ್ವೇಷನ್ ಅಂದರೆ ಸಮೀಕರಣಗಳು, ಎಕ್ಸ್ಪ್ರೆಷನ್ ಅಂದರೆ ವ್ಯಂಜಕ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ನಾವು ಅಭಿವ್ಯಕ್ತಪಡಿಸುವಂತಹ ಒಂದು ಎಕ್ಸ್ಪ್ರೆಷನ್ಸ್ ಅಂತ ಕೂಡ ಕರಿಬಹುದು. ಫಾರ್ ಎಕ್ಸಾಂಪಲ್ ನಾವು ಗಣಿತ ಟರ್ಮ್ಗಳನ್ನ ನೋಡುವಾಗ ಸ್ಕ್ವೇರ್ ವರ್ಗ, ಕ್ಯೂಬ್ ಘನ ಸಂಖ್ಯೆಗಳು, ಆ್ಯಂಗಲ್ಸ್ ಅಂದರೆ ಅಥವಾ ಆ್ಯಂಗಲ್ ಅಂದರೆ ಕೋಣ, ಸೈಡ್ ಅಂದರೆ ಬಾಹುಗಳು, ಟ್ರಯಾಂಗಲ್ ಅಂದರೆ ತ್ರಿಭುಜ, ರೆಕ್ಟ್ಯಾಂಗಲ್ ಅಂದರೆ ಆಯತ, ಸರ್ಕಲ್ ಅಂದರೆ ವೃತ್ತ. ಇಲ್ಲೇ ನಾವು ಆ್ಯಡ್ ಮಾಡ್ಕೊಂಡು ಸ್ಕ್ವೇರ್ ಅಂದರೆ ಚೌಕ ಸ್ಕ್ವೇರ್ ಅಂದರೆ. ಆಮೇಲೆ ರೋಂಬಸ್ ಅಂದರೆ ವಜ್ರಾಕೃತಿ, ಕೈಟ್ ಅಂದರೆ ಪತಂಗಾಕೃತಿ. ಆಮೇಲೆ ಟ್ರ್ಯಾಪಿಸಮ್ ಅಂದರೆ ತ್ರ್ಯಾಪಿಜ್ಯ. ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ಯಾರಲೋಗ್ರಾಮ್ ಅಂದರೆ ಸಮಾಂತರ ಚತುರ್ಭುಜಗಳು, ವೆರಿ ಇಂಪಾರ್ಟೆಂಟ್ ಇದೆ. ಪ್ಯಾರಲೋಗ್ರಾಮ್ ಅಂದರೆ ಸಮಾಂತರ ಚತುರ್ಭುಜಗಳು, ಕ್ವಾಡ್ರಿಲ್ಯಾಟ್ರಲ್ಸ್ ಅಂದರೆ ಚತುರ್ಭುಜಗಳು. ಈ ರೀತಿ ನಾವು ಆ್ಯಡ್ ಮಾಡ್ಕೋಬೋದು. ದೆನ್ ಅಡ್ವಾನ್ಸ್ಡ್ ಕೆಲವೊಂದಿಷ್ಟು ಮ್ಯಾಥಮೆಟಿಕ್ಸನ್ನು ಟರ್ಮ್ಸನ್ನು ನೋಡಾಕ್ತದ್ರೆ ಫ್ರ್ಯಾಕ್ಷನ್ ಅಂದರೆ ಭಿನ್ನರಾಶಿ, ಡೆಸಿಮಲ್ ಅಂದರೆ ದಶಮಾಂಶ, ಪರ್ಸೆಂಟೇಜ್ ಅಂದರೆ ಶೇಕಡಾವಾರು, ರೇಷಿಯೋ ಅಂದರೆ ಅನುಪಾತ, ಪ್ರೊಪರೇಷನ್ ಅಂದರೆ ಸಮಾನುಪಾತ, ಗ್ರಾಫ್ ಅಂದರೆ ನಕ್ಷೆ, ಎವರೇಜ್ ಅಂದರೆ ಸರಾಸರಿ. ಮೀನ್ ಅಂದರೂ ಕೂಡ ಇಲ್ಲಿ ಸರಾಸರಿಯಾಗಿ ಕನ್ವರ್ಟ್ ಆಗ್ತಿರ್ತದೆ. ಮೀಡಿಯನ್ ಅಂದರೆ ಮಧ್ಯಾಂಕ, ಮೋಡ್ ಅಂದರೆ ಬಹುಲಕ, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಸಂಖ್ಯಾಶಾಸ್ತ್ರ. ಓಕೆ, ಇನ್ನೂ ಕೆಲವೊಂದಿಷ್ಟು ಟರ್ಮ್ಸ್ ಅದಾವೆ, ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.